ಮದುವೆಯಾದ ದಂಪತಿಗಳು ಮೊದಲಿಗೆ ಈ ಕ್ಷೇತ್ರಕ್ಕೆ ಬಂದು ಅನಂತ ಪದ್ಮನಾಭನ ದರ್ಶನ ಮಾಡಿದ್ರೆ ದಾಂಪತ್ಯದಲ್ಲಿ ಬಿರುಕು ಮೂಡಲ್ಲ ಅನ್ನುವಂತಹ ಬಲವಾದ ನಂಬಿಕೆ ಇದೆ. ಹೀಗಾಗಿಯೇ ಸಂಕ್ರಮಣ ಕಾಲದಲ್ಲಿ ಇಲ್ಲಿ ದಂಪತಿಗಳ ದಂಡೇ ನೆರೆದಿರುತ್ತೆ. ಇದೇ ಈ ದೇಗುಲದ ವಿಶೇಷತೆ ಕೂಡ. ಇಲ್ಲಿ ಅನಂತ ಪದ್ಮನಾಭ ಸ್ವಾಮಿಗೆ ಕದಳಿ ಅಂದರೆ ಅತ್ಯಂತ ಪ್ರೀತಿಯಂತೆ. ಕದಳಿ ಅಂದರೆ ಬಾಳೆಹಣ್ಣು ಅಂತ ಅರ್ಥ. ಇಲ್ಲಿಗೆ ಬಂದಂಥ ಎಷ್ಟೋ ಮಂದಿ ಭಕ್ತರು ಸ್ವಾಮಿಗೆ ಲಕ್ಷಗಟ್ಟಲೆ ಬುಟ್ಟಿಗಟ್ಟಲೆ ಕದಳಿಯನ್ನು ಅರ್ಪಿಸ್ತಾರೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ರಾಮ ಲಕ್ಷ್ಮಣರ ಕಥೆಯನ್ನು ಹೇಳ್ತಾರೆ. ಪೌರಾಣಿಕವಾದಂಥ ಒಂದು ಆಖ್ಯಾಯಿಕೆ ಇದೆ. ಹಿಂದೆ ರಾಮಲಕ್ಷ್ಮಣರು ಜೀವನದಲ್ಲಿ ಎಲ್ಲ ಮುಗಿಸಿ ಪುನಃ ರಾಜ್ಯಭಾರ ಮಾಡುವಂಥ ಸಂದರ್ಭದಲ್ಲಿ ಕೊನೆಯ ಕಾಲದಲ್ಲಿ ರಾಮ ಲಕ್ಷ್ಮಣನಲ್ಲಿ ಕೇಳಿದಂತೆ ನಿನಗೆ ಜೀವನದಲ್ಲಿ ನೆಮ್ಮದಿಯನ್ನು ಕೊಟ್ಟಂಥ ಕಾಲ ಯಾವುದು ಅಂತ. ಆಗ ಈ ರಾಜವೈಭವ, ಈ ಸಂಪತ್ತು ಇದೆಲ್ಲ ನನಗೆ ನೆಮ್ಮದಿ ಕೊಡಲಿಲ್ಲ. ನಾವೊಂದು 14 ವರ್ಷ ಕಾಡಿನಲ್ಲಿ ಹಣ್ಣು ಹಂಪಲುಗಳನ್ನು ತಿಂತ ಕಾಲ ಕಳೀತಾ ಇದ್ದಂಥ ಕಾಲ ನೆಮ್ಮದಿಯ ಕಾಲ ಅಂತೇಳಿ, ಅಂಥ ಒಂದು ಜೀವನ ಬಂದರೆ ಮುಂದೆ ಅನುಭವಿಸಬೇಕು ಅಂತ ಆಸೆ ಇದೆ ಅಂತೇಳಿಯೂ ಹೇಳಿದಂತೆ. ಅವನಿಗೆ ರಾಮ ಅಲ್ಲಿ ಮುಂದೆ ಕಲಿಯುಗದಲ್ಲಿ ನಾನು ನೀನು ಜೊತೆಯಾಗಿ ಒಂದು ಕಡೆಯಲ್ಲಿ ನೆಲೆ ನಿಂತು ಆ ಹಣ್ಣು ಹಂಪಲುಗಳನ್ನು ತಿನ್ನುತ್ತಾ ಭಕ್ತರ ಇಷ್ಟಾರ್ಥ ಸಿದ್ಧಿ ಮಾಡೋಣ ಅಂತ ಹೇಳಿದಂಥ ಒಂದು ಮಾತು ಈ ಇತಿಹಾಸದಲ್ಲಿ ಈ ರೀತಿಯಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ಹಾಗೆ ಇಲ್ಲಿ ನಾಗ ದೋಷಗಳಿಗೂ ಪರಿಹಾರ ಉಂಟು. ಎಷ್ಟೋ ಜನ ಮಕ್ಕಳಲ್ಲಿದ್ದವರು, ಸಂತಾನಹೀನರು, ಅನಾರೋಗ್ಯದವರು, ಅವರ ಆರೋಗ್ಯಕ್ಕಾಗಿ ಎಲ್ಲ ಹಣ್ಣಿನ ಸೇವೆಗಳನ್ನು ಹೇಳಿಕೊಂಡು ಮಾಡಿಕೊಂಡು ಹೋಗ್ತಾ ಇರ್ತಾರೆ. ಬಂದ ಭಕ್ತರು ಅನಂತ ಪದ್ಮನಾಭ ಸ್ವಾಮಿಗೆ ಕದಳಿ ಫಲ ಅಂದರೆ ಬಾಳೆಹಣ್ಣನ್ನು ಅರ್ಪಿಸುತ್ತಾರೆ. ಯಾವುದೇ ಕೋರಿಕೆ ಇದ್ದರೂ ಕದಳಿಯನ್ನು ಅರ್ಪಿಸಿಬಿಟ್ಟರೆ ಕಾರ್ಯ ನೆರವೇರುತ್ತದೆ ಅನ್ನುವಂಥ ನಂಬಿಕೆ ಇಲ್ಲಿನ ಭಕ್ತರದ್ದು. ಇನ್ನು ಇಲ್ಲಿಗೆ ಬಂದ ಭಕ್ತರಿಗೆ ನಿತ್ಯವೂ ಅನ್ನದಾಸೋಹದ ವ್ಯವಸ್ಥೆಯೂ ಇದೆ. ಬಂದ ಭಕ್ತರ ಕಾವ ಅನಂತ ಪದ್ಮನಾಭನ ಸನ್ನಿಧಿಗೆ ನೀವು ಒಮ್ಮೆ ಹೋಗಿ ಬನ್ನಿ. ಸ್ವಾಮಿಯ ದರ್ಶನದಿಂದ ಚಿತ್ತ ಪ್ರಸನ್ನವಾಗುವುದರಲ್ಲಿ ಸಂಶಯವೇ ಇಲ್ಲ. ಯಾತೆ ಪಾದ ಸರೋಜ ಧೂಲಿರನಿಶಂ ಬ್ರಹ್ಮಾದಿಭಿರ್ನಿಸ್ಪೃಹೈಃ ಭಕ್ತ್ಯಾ ಸನ್ನತ ಕಂಧರೈಃ ಸಕುತುಕಂ ಸಂಧಾರ್ಯಮಾಣಾಹರೇ. ಈ ಕ್ಷೇತ್ರಕ್ಕೆ ನೀವು ಕೂಡ ಒಮ್ಮೆ ಹೋಗಿ ಬನ್ನಿ. ಕದಳಿ ಫಲವನ್ನ ಅನಂತ ಪದ್ಮನಾಭನಿಗೆ ಅರ್ಪಿಸಿ ಬನ್ನಿ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಯಾ ವಿಶ್ವಂ ಪ್ರಪುನಾತಿ ಜಾಲಮಚಿರಾತ್ ಸಂಶೋಷಯತ್ಯಂ ಹಸಾ ಸಾ ಮಾಂ ಹೀನ ಗುಣಂ ಪುನಾತು ನಿತರಾ ಶ್ರೀ ಪದ್ಮನಾಭಾನ್ವಗಂ. For hotel and travel bookings, contact 8088017888.